ಬ್ರೇಕ್ ನಂತರ ಸುದ್ದಿಗೆ ಮತ್ತೆ ಸ್ವಾಗತ. ಕ್ರಿಕೆಟ್ ಲೋಕವೇ ತುದಿಗಾಲಲ್ಲಿ ಕಾದು ಕುಳಿತಿರುವಂತಹ ಇಂಡೋ-ಪಾಕ್ ಟಿ20 ಕದನಕ್ಕೆ ಕ್ಷಣಗಣನೆ ಶುರುವಾಗಿದೆ. ಬದ್ಧ ವೈರಿಗಳ ನಡುವಿನ ಹೈ ವೋಲ್ಟೇಜ್ ಪಂದ್ಯಕ್ಕೆ ಇವತ್ತು ಶ್ರೀಲಂಕಾ ರಾಜಧಾನಿ ಕೊಲಂಬೋ ಆತಿಥ್ಯ ವಹಿಸ್ತಾ ಇದ್ದು, ಈ ಪಂದ್ಯವನ್ನ ಕಣ್ತುಂಬಿಕೊಳ್ಳೋಕೆ ಕೋಟ್ಯಂತರ ಅಭಿಮಾನಿಗಳು ಕಾತರದಿಂದ ಕಾಯ್ತಿದ್ದಾರೆ. ಭಾರತ ಗೆದ್ದು ಬರಲಿ ಅಂತ ಹೇಳಿ ಕರುನಾಡಿನ ಕ್ರಿಕೆಟ್ ಅಭಿಮಾನಿಗಳು ಕೂಡ ಶುಭಾಶಯ ಕೋರಿದ್ದಾರೆ. ಸೊ ನಾವು ಆಲ್ರೆಡಿ ಇವಾಗ 7-1 ಆಗಿಬಿಟ್ಟಿದ್ದೀವಿ. ಸೊ 8-1ಗೋಸ್ಕರ ನಾವು ವೇಟ್ ಮಾಡ್ತಾ ಇದ್ದೀವಿ. ಸೊ ಇವಾಗ ಕೂಡ ನಾವು ಗೆಲ್ತೀವಿ ಅನ್ನೋ ನಂಬಿಕೆ ಭರವಸೆ ನಮ್ಮಲ್ಲಿದೆ. ಇಂಡಿಯಾ ಪಕ್ಕ ಗೆಲ್ತೈತಿ ಅನ್ನೋ ಕಾನ್ಫಿಡೆನ್ಸ್ ಐತಿ. ಬಿಕಾಸ್ ಬ್ಯಾಟರ್ಸು ಚಲೋ ಅದಾರ, ಬೌಲರ್ಸು ಚಲೋ ಅದಾರ, ವಿಕೆಟ್ ಕೀಪಿಂಗು ಚಲೋ ಐತಿ, ಆ್ಯಂಡ್ ಸೂರ್ಯಕುಮಾರ್ ಅವ್ರ ಕ್ಯಾಪ್ಟನ್ಸಿನೂ ಚಲೋ ಐತಿ. ಸೊ ಗೆದ್ದು ಬರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತೇನಾದ್ರೂ ನಾವು ಗೆಲ್ಲಬೇಕ್ರಿ, ಆ ಗ್ಯಾರಂಟಿ ನಾವು ಗೆಲ್ತೀವಿ. ಆದರೆ ವಿ ಸಪೋರ್ಟ್ ಟು ಇಂಡಿಯಾ. ನಮ್ಮದು ಸೂರ್ಯಕುಮಾರ್ ಯಾದವ್ ಆಗಲಿ, ಕುಂಫು ಪಂಡತ್ ಮತ್ತು ಶಿವಮ್ ದುಬೆ ಮತ್ತು ಇಶಾನ್ ಕಿಶನ್, ಅಭಿಷೇಕ್ ಶರ್ಮಾ, ಬ್ಯಾಟಿಂಗ್ ಲೈನಪ್ ಅಷ್ಟು ಜೋರು ಐತಿ, ಬಾಲಿಂಗ್ ಲೈನಪ್ ಅಷ್ಟು ಜೋರು ಐತಿ. ಆಡಿದ್ರೆ ಒಂದು ಬಾಲಿಗೆ 6 ಹೋಗ್ಬೇಕು, ಒಂದು ಬಾಲಿಗೆ ವಿಕೆಟ್ ಹೋಗ್ಬೇಕು, ಹಂಗೆ ಆಡ್ತೀವಿ ರೀ ಸರ್. ಎಕ್ಸೈಟ್ಮೆಂಟ್ ಇರ್ತೈತಿ ನೋಡಿದ್ರೆ ವಿನ್ ಆದ್ರೆ. ಇಂಡಿಯಾ ವಿನ್ ಆತಂದ್ರೆ ಪ್ರೌಡ್ನೆಸ್ ಇರ್ತೈತಿ ಅಗೇನ್ಸ್ಟ್ ದ ಎನಿಮೀಸ್ ಅಂತ. ಅಂದರೆ ಇವತ್ತು ನಮಗೆ ತುಂಬ ಎಕ್ಸೈಟ್ಮೆಂಟ್ ಮ್ಯಾಚ್. ಯಾಕೆಂದರೆ ಇದು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅಲ್ಲ, ಯಾವಾಗ ಸಹ ತುಂಬ ಗ್ರೇಟೆಸ್ಟ್ ರೈವಲ್ರಿ, ತುಂಬ ಹಳೆದಿಂದ ರೈವಲ್. ಅದಕ್ಕೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅಂದರೆ ಒಂದು ಹೈ ವೋಲ್ಟೇಜ್ ಮ್ಯಾಚ್. ಎಲ್ಲರಿಗೂ ಕೂಡ ಬೆಳಗ್ಗೆಯಿಂದ ನಾವು ರೆಡಿ ಇರ್ತೇವೆ ಮ್ಯಾಚ್ ನೋಡ್ಲಿಕ್ಕೆ ಅಂತಾನೆ. ಇದು ಕೂಡ ಸಂಡೇ ಬಂದಿದೆ, ತುಂಬ ಖುಷಿ ಉಂಟು. ಅವ್ರು ಆಡುದಿಲ್ಲ ಅಂತ ಹೇಳ್ತಾ ಇದ್ರು, ಆದರೆ ಸಹ ಈಗ ಆಡ್ಲಿಕ್ಕೆ ಬಂದಿದ್ದಾರೆ. ವಿನ್ ಆಗಬೇಕು, ಇಂಡಿಯಾ ವಿನ್ ಆಗ್ಬೇಕಂತ ಎಲ್ಲರಿಗೆ ಆಸೆ ಉಂಟು. ಅದೇ ರೀತಿ ಇದು ನಮ್ಮ ಈ ಸತಿದು ಟೀಮ್ ಕೂಡ ತುಂಬಾ ಸ್ಟ್ರಾಂಗ್ ಉಂಟು. ಇವತ್ತು ಮ್ಯಾಚ್ ಅಲ್ಲಿ ಅಂದ್ರೆ ಕಳೆದ 2 ಮ್ಯಾಚ್ ಅಲ್ಲಿ ಅಂದ್ರೆ ಇಂಡಿಯಾ ಸ್ಪಿನ್ ಬೌಲಿಂಗ್ ಎದುರು ಸ್ವಲ್ಪ ಅಷ್ಟು ಒಳ್ಳೆ ಪರ್ಫಾರ್ಮ್ ಮಾಡ್ತಿಲ್ಲ. ಹಾಗೆ ಈ ಸತಿ ಅವರು ಪಾಕಿಸ್ತಾನದ ಟ್ರಂಪ್ ಬೌಲರ್ ಯಾರು ಉಮ್ರಾನ್ ತಾರಿಕ್ ಯಾರು ಇದ್ದಾರಂತೆ. ಬೌಲಿಂಗ್ ಆಕ್ಷನ್ ಕೂಡ ತುಂಬಾ ಡಿಫ್ರೆಂಟ್ ಉಂಟು ಅವರದು, ನೋಡ್ಬೇಕು. ಅದೇ ಈ ಸಲ ಕೂಡ ಅವರು ಅವರದು ಲಾಸ್ಟ್ 25 ಮ್ಯಾಚ್ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಮ್ಯಾಚ್ ಅಲ್ಲಿ ವಿಕೆಟ್ ತೆಗೆದಿದ್ದಾರೆ ಅಂತೆ, 2-3 ವಿಕೆಟ್. ಈ ಸಲ ಅದೇ ಅಭಿಷೇಕ್ ಶರ್ಮಾ ಮತ್ತೆ ಇವರು ತಿಲಕ್ಕೆಲ್ಲ ಸ್ಪಿನ್ ಬೌಲಿಂಗ್ ಎದುರು ಅಷ್ಟು ನಡೆಯುವುದಿಲ್ಲ. ಹಾಗೆ ನಾನೇ ಡೂಬೆ ಅಂದ್ರೆ ಸ್ವಲ್ಪ ಅದರ ಮ್ಯಾಚ್ ಅನ್ನು ತಗೊಂಡು ಹೋಗ್ತೇನೆ ಸ್ಪಿನ್ ಬೌಲಿಂಗ್ ಅಲ್ಲಿ. ಇವತ್ತು ಇಂಡಿಯಾ ಪಾಕಿಸ್ತಾನ ತುಂಬಾ ಥ್ರಿಲ್ಲಿಂಗ್ ಮ್ಯಾಚ್. ಲಾಸ್ಟ್ 2 ಮ್ಯಾಚ್ ಅಲ್ಲಿ USA ಮತ್ತೆ ನಮೀಬಿಯಾದ ಎದುರು ಸ್ಪಿನ್ ಅಲ್ಲಿ ಒಂಚೂರು ತಪ್ಪಿರ್ಬೋದು ಇಂಡಿಯಾ ಟೀಮ್. ಸೊ ಈ ಸಲ ಸಹ ಪಾಕಿಸ್ತಾನದ 5 ಸ್ಪಿನ್ನರ್ಸೇ, ಅದರಲ್ಲಿ ಕೂಡ ಅವನೊಬ್ಬ ತಿಲಕ್, ಅವನು ಮತ್ತೆ ವಿಯರ್ಡ್ ಬಾಲಿಂಗ್ ಥ್ರೋ ಅಂತ ಹೇಳ್ಬೋದು, ಬಟ್ ಬಾಲಿಂಗ್ ಸ್ಪಿನ್ ಅಲ್ಲೇ ಆಗ್ತಾನೆ. ಸೊ ಅಲ್ಲಿ ಒಂಚೂರು ನಮ್ಮದು ಕಂಟ್ರೋಲ್ ಇದ್ರೆ ಅಭಿಷೇಕ್ ಶರ್ಮಾ ಒಂಚೂರು ಎಕ್ಸ್ಪ್ಲೋಸಿವ್ ಸ್ಟಾರ್ಟ್ ಕೊಟ್ಟು ಮತ್ತೆ ಹಾರ್ದಿಕ್ ಪಾಂಡ್ಯ ಅವರೆಲ್ಲ ಕ್ಯಾಚ್ ಇದು ಮಾಡಿದ್ರೆ, ಎಕ್ಸ್ಪ್ಲೋಸಿವ್ ಬ್ಯಾಟಿಂಗ್ ಮಾಡಿದ್ರೆ ನಮ್ದು ಹೋಲ್ಡ್ ಮಾಡಲಿಕ್ಕೆ ತಿಲಕ್ ಇದ್ದಾನಲ್ಲಿ, ನಮ್ಮ ಸೂರ್ಯಕುಮಾರ್ ಇದ್ದಾರೆ, ಅವರೊಂದು ಹೋಲ್ಡ್ ಮಾಡಿದ್ರೆ ಈ ಮ್ಯಾಚ್ ತುಂಬಾ ರೋಮಾಂಚನ ಆಗ್ಬಹುದು. ಅದೇ ಸರ್, ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ನಮ್ಮೊಂದು ಹೋಮ್ ಟೀಮ್ ಸರ್. ಒಂದು ಒಳ್ಳೆಯ ರೀತಿಯಲ್ಲಿ ಆಡಿ ಎಲ್ಲ ಪ್ಲೇಯರ್ಸ್ ಇದ್ದಾರೆ ಸರ್, ಒಳ್ಳೆ ಪ್ಲೇಯರ್ಸ್. ಅಭಿಷೇಕ್ ಶರ್ಮಾ, ಹಾರ್ದಿಕ್ ಪಾಂಡ್ಯ, ಇಶಾನ್ ಕಿಶನ್ ಎಲ್ಲ ಇದ್ದಾರೆ. ಒಂದು ಒಳ್ಳೆಯ ರೀತಿಯಲ್ಲಿ ಪರ್ಫಾರ್ಮ್ ಮಾಡಿ ಇಂಡಿಯಾವನ್ನು ಗೆಲ್ಲಿಸಬೇಕಂತ ಎಲ್ಲರೊಂದು ಆಸೆ ಸರ್. ಎಕ್ಸೈಟ್ಮೆಂಟ್ ಕ್ರೇಜ್ ಇದೆ ಸರ್. ಇಂಡಿಯಾ ಮ್ಯಾಚ್ ಅಂದ್ರೆ ಯಾರು ಮನೇಲಿ ಕೂತ್ಕೊಳ್ಳೋದು ಸರ್, ಎಲ್ಲರೂ ಹೋಗಿ ಮ್ಯಾಚ್ ನೋಡ್ತಾರೆ, ಒಂದು ಒಳ್ಳೆಯ ವೈಬ್ ಇರ್ತದೆ ಸರ್.